ಯಾರೆಲ್ಲ ಬ್ರೇಕಪ್ ಆಗ್ಬಿಟ್ಟು ಅಂದ್ರೆ ಪ್ರೀತಿಯಿಂದ ಮೋಸ ಹೋಗಿ ಬ್ರೇಕಪ್ ಆಗಿ ಡಿಪ್ರೆಷನ್ ಅಲ್ಲಿ ಕೂತಿದ್ರ ಈ ವಿಡಿಯೋ ಕೊನೆ ತನಕ ನೋಡಿ. ನಿಮ್ಗೋಸ್ಕರ ಇವತ್ತಿನ ವಿಡಿಯೋದಲ್ಲಿ ನಾನು ಬೆಸ್ಟ್ 3 ಟಿಪ್ಸ್ನ ಶೇರ್ ಮಾಡ್ತಾ ಬರ್ತೀನಿ. ವಿಡಿಯೋ ಕೊನೆ ತನಕ ನೋಡಿ. 100% ಆ ಬ್ರೇಕಪ್ ಇಂದ ಆಚೆ ಬರ್ತೀರಿ. ನಿಮ್ಮ ಒಬ್ಬಂಟಿತನದಿಂದ ನೀವು ಹೊರಗಡೆ ಬರೋದು ಡೆಫಿನೆಟ್ಲಿ ಅಂತ ಹೇಳ್ತಾ. ಅಂಡ್ ಕೌನ್ಸಿಲಿಂಗ್ ಬೇಕಾ, ನನ್ನ ಜೊತೆ ಮಾತಾಡ್ಬೇಕಾ, ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಇದೇ ಥರದ ವಿಡಿಯೋಗಳು ಸಿಗುತ್ತೆ ಅಂತ ಹೇಳ್ತಾ ಒಂದೊಂದು ಪಾಯಿಂಟ್ ನೋಡ್ತಾ ಹೋಗೋಣ. ನೋಡಿ, ಯಾವ ವ್ಯಕ್ತಿ ನಿಮಗೆ ಲೈಕ್ ನಿಮ್ಮ ರಿಲೇಶನ್ಶಿಪ್ನ ಬ್ರೇಕ್ ಮಾಡಿ ಹೋಗಿದ್ದಾನೆ, ಆ ವ್ಯಕ್ತಿಯ ವಿಚಾರವಾಗಿ ನೀವು ಫಸ್ಟು ಕಂಪ್ಲೀಟ್ ಆಗಿ ಯೋಚನೆ ಮಾಡಿ. ಪ್ರೆಸೆಂಟಲ್ಲಿ ಏನು ಇದು ಪ್ರಾಕ್ಟಿಕಲ್, ನಾನು ಯಾವುದು ಲೈಕ್ ಕತೆ ಹೇಳ್ತಿಲ್ಲ ಅಥವಾ ನಿಮ್ಗೆ ಇಲ್ದಿರೋದನ್ನು ಹೇಳ್ತಿಲ್ಲ. ಫಸ್ಟು ಆ ವ್ಯಕ್ತಿ ನಿಮ್ಮ ಬದುಕಲ್ಲಿ ಎಷ್ಟು ಪ್ರೆಸೆಂಟಲ್ಲಿ ನ್ಯಾಯ ಮಾಡ್ತಿದ್ದಾನೆ ಅದ್ರ ಬಗ್ಗೆ ಯೋಚನೆ ಮಾಡಿ. ನೀವು ಯಾವ ವ್ಯಕ್ತಿ ಬಗ್ಗೆ ಕೊರಗ್ತಾ ಇದ್ದೀರಲ್ಲ, ಪ್ರೆಸೆಂಟಲ್ಲಿ ಆ ವ್ಯಕ್ತಿ ನಿಮಗೆಷ್ಟು ನ್ಯಾಯ ಕೊಡ್ತಾ ಇದ್ದಾನೆ ನಿಮ್ಮ ಲೈಫಿಗೆ, ನಿಮ್ಮ ಸಪೋರ್ಟಿಗೆ, ನಿಮ್ಮ ಖುಷಿಗೆ, ನಿಮ್ಮ ಡೇ ಟು ಡೇ ಲೈಫಲ್ಲಿ ನಿಮ್ಮ ಗ್ರೋತ್ಗೆ. ಇದೆಲ್ಲ ಈಗ ಪ್ರೆಸೆಂಟಲ್ಲಿ ಇವತ್ತಿಗೆ. ಈಗ ಒಂದು ಬ್ರೇಕ್ ಆಗಿ ಒಂದು ವಾರ ಆಗಿರ್ಬೋದು, ರಿಲೇಶನ್ಶಿಪ್ ಬ್ರೇಕ್ ಆಗಿ ಒಂದು ತಿಂಗಳು ಆಗಿರ್ಬೋದು. ಹಿಂದೆ ಚೆನ್ನಾಗಿರೋದು ಮ್ಯಾಟ್ರ್ ಆಗಲ್ಲ. ಅವತ್ತು ನೀಡಿತ್ತು, ಅವತ್ತು ಬೆಸ್ಟ್ ಇತ್ತು, ಓಕೆ. ಪ್ರೆಸೆಂಟಲ್ಲಿ ನಿಮಗೆ ಈ ಪ್ರತಿ ಕ್ಷಣನೂ ಕೂಡ ಜೊತೆಗೆ ಸಾಥ್ ಕೊಡ್ತಾ ಇದ್ದಾರಾ? ನಿಮ್ಮ ಮಾನಸಿಕ ನೆಮ್ಮದಿಗೆ ಅವರು ಸಾಥ್ ಕೊಡ್ತಾ ಇದ್ದಾರೆ? ನಿಮ್ಮ ಮಾನಸಿಕ ನೆಮ್ಮದಿ ಸರಿ ಇದೆಯಾ? ನಿಮ್ಮ ಪ್ರತಿ ಕ್ಷಣದ ಲೈಫಲ್ಲಿ ನಿಮಗೆ ಎಷ್ಟು ಸಪೋರ್ಟಿವ್ ಆಗಿ ನಿಲ್ತಿದ್ದಾರಾ? ಇದೆಲ್ಲನೂ ಕೂಡ ನೀವು ಕೂತ್ಕೊಂಡು ಅನಾಲಿಸಿಸ್ ಮಾಡಿ. ಬಿಕಾಸ್ 24 ಅವರ್ಸ್ ಸಮಯದಲ್ಲಿ ಆ 24 ಅವರ್ಸ್ ಸಮಯ ಏನಿದೆಯಲ್ಲ, ಅದನ್ನು ಕರೆಕ್ಟಾಗಿ ನಿಮ್ಮ ಲೈಫಿಗೆ ಯುಟಿಲೈಸ್ ಮಾಡ್ಕೊಬೇಕಾಗಿರೋದು ನೀವೇನೆ. ನೀವು ಆ ಸಮಯನ ನಿಮಗೆ ಗೊತ್ತಿಲ್ಲದಂಗೆ ಮೈನಸ್ ಆಗಿ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ನೀವು ತುಂಬ ಯೋಚನೆ ಮಾಡಬೇಕಾಗತ್ತೆ. ನಿಮಗೆ ಭಗವಂತ ಸಮಯ ಕೊಟ್ಟಿದ್ದಾನೆ, ಆಯಸ್ ಕೊಟ್ಟಿದ್ದಾನೆ, ನೀವು ಯಾವುದಕ್ಕೋಸ್ಕರ ಅದನ್ನು ಖರ್ಚು ಮಾಡ್ತಿದ್ದೀರಿ, ಇದು ತುಂಬ ಮುಖ್ಯ ಇರುತ್ತೆ. ಇದನ್ನು ಯಾರು ಸೀರಿಯಸ್ ಆಗಿ ಥಿಂಕ್ ಮಾಡ್ತಾರೆ ಅವರು ಮಾತ್ರ ಬದಲಾಗ್ತಾರೆ. ಇಲ್ಲಿ ಬದಲಾಗ್ಲಿಕ್ಕೆ ಯಾವುದೇ ಟ್ಯಾಬ್ಲೆಟು, ಯಾವುದೇ ಮಂತ್ರ, ಯಾವುದೇ ಜ್ಯೋತಿಷಿ ಯಾವುದು ಬೇಕಾಗಿಲ್ಲ. ಇಲ್ಲಿ ಸೆಲ್ಫ್ ಅನಾಲಿಸಿಸ್ ಮುಖ್ಯ ಆಗುತ್ತೆ. ನಾನು ಪ್ರೆಸೆಂಟ್ ನನ್ನ ಮಾನಸಿಕ ಆರೋಗ್ಯ ಆ್ಯಂಡ್ ನನ್ನ ದೈಹಿಕ ಆರೋಗ್ಯ, ಪ್ರೆಸೆಂಟ್ ನನ್ನ ಗ್ರೋತ್ ಯಾವ ಹಂತದಲ್ಲಿದೆ, ಇದೊಂದೇ ಸಾಕು ನಿಮಗೆ ಲೆಕ್ಕಾಚಾರ. ಆ್ಯಂಡ್ ಸೆಕೆಂಡ್ ಥಿಂಗ್ಸ್ ಬಂದೇನು ಅಂತ ಹೇಳಿದ್ರೆ, ಬದುಕಲ್ಲಿ ನಿಮಗೆ ಅವರು ಕಲಿಸ್ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನು ಮರಿಬೇಡಿ. ಏನು ವಿಚಾರಗಳು? ಯಾರೂ ಶಾಶ್ವತವಾಗಿ ನಮ್ಮೊಟ್ಟಿಗೆ ಕೊನೆ ತನಕ ಬರಲ್ಲ ಅನ್ನುವಂಥ ಸತ್ಯನ ಹೇಳಿಕೊಟ್ಟಿದ್ದಾರೆ. ಇದ್ರ ಕಡೆ ಸ್ವಲ್ಪ ಗಮನ ಇರಲಿ ನಿಮಗೆ. ಈಗ ಅವ್ರು ನಿಮಗೆ ಪ್ರಾಮಿಸ್ ಮಾಡಿದ್ರು ಏನಂತ, ನಾನು ಲೈಫ್ ಟೈಮ್ ನಿಮ್ಮ ಜೊತೆಗೆ ಇರ್ತೀನಿ ಅಂತ. ಬಟ್ ಮಧ್ಯದಲ್ಲಿ ಅವ್ರು ನಿಮ್ಮನ್ನು ಹೆಣ್ಣು ಮಾಡಿ ಬಿಟ್ಟು ಹೋಗಿದ್ದಾರೆ. ಇದು ವೆರಿ ಇಂಪಾರ್ಟೆಂಟ್ ವಿಚಾರ ಅಲ್ವಾ? ಯಾರೂ ಕೊನೆ ತನಕ ಬರಲ್ಲ ಅನ್ನೋದನ್ನ ಅವ್ರು ಪ್ರೂವ್ ಮಾಡಿದ್ದಾರೆ, ಕಲಿಸ್ಕೊಟ್ಟಿದ್ದಾರೆ. ಇದನ್ನು ಯಾವ ಯೂನಿವರ್ಸಿಟಿ ಹೇಳ್ಕೊಡ್ತಾ ಇತ್ತು ನಿಮಗೆ? ಯಾರು ಹೇಳ್ಕೊಡೋಕೆ ಸಾಧ್ಯ? ಯಾರನ್ನ ತುಂಬ ನಂಬ್ತಾ ಇದ್ರು, ಯಾವ ವ್ಯಕ್ತಿ ನಿಮ್ಮ ಲೈಫಲ್ಲಿ ತುಂಬಾ ಮುಖ್ಯ ಅಂತ ಅನ್ಕೊಂಡಿದ್ರು, ಆ ವ್ಯಕ್ತಿಗಳು ಬ್ರೇಕ್ ಮಾಡಿ ನಿಮ್ಗೆ ಒಂದು ಬೆಸ್ಟ್ ಪಾಠ ಕಲಿಸ್ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಹ್ಯಾಪಿ ಫೀಲ್ ಇರಲಿ, ಖುಷಿ ಇರಲಿ. ನಿಮಗೇನಂದ್ರೆ ಎಮೋಷನ್ ಲಗೇಜ್ ಇರೋದ್ರಿಂದ ಆ ಫ್ಯೂಚರಲ್ಲಿ ಕಂಫರ್ಟ್ನೆಸ್ ಸಿಗದೆ ಇರ್ಬೋದು ಅಂತ ಕಂಪ್ಯಾರಿಸನ್ ಮಾಡ್ಕೊಂಡು ಅಳ್ತಾ ಇದ್ದೀರಿ. ನಾಟ್ ಲೈಕ್ ದ್ಯಾಟ್. ಎಷ್ಟೇ ಕಂಫರ್ಟೇಬಲ್ ಆಗಿರ್ತಕ್ಕಂಥ ವ್ಯಕ್ತಿ ಸಿಕ್ಕರೂ ಕೂಡ ಒಂದು ದಿನ ಅವರು ಕೂಡ ನಮ್ಮನ್ನು ಬಿಟ್ಟು ಹೋಗ್ತಾರೆ. ಇದು ರಿಯಾಲಿಟಿ, ನಮ್ದಲ್ಲ, ಭಗವಂತನ ರಿಯಾಲಿಟಿ. ಇದನ್ನು ಒಪ್ಕೊಬೇಕಾಗತ್ತೆ. ಆ್ಯಂಡ್ ಥರ್ಡ್ ಥಿಂಗ್ ಏನಂತ ಹೇಳಿದ್ರೆ, ನಾನು ಹೇಳೋದು ಆ್ಯಕ್ಚುಲಿ, ನಿಮ್ಮ ಸಮಯ ಏನು ಸಿಕ್ಕಿದೆ ನಿಮಗೆ, ಆ ಸಮಯ, ನಿಮ್ಮ ಆಯಸ್ಸು, ನಿಮ್ಮ ಆರೋಗ್ಯ, ಇದು ಅಲ್ಲೇ ಉಳಿಯುವಂಥದ್ದ? ಅಷ್ಟು ಯೋಚನೆ ಏನು ಮಾಡ್ತೀರಿ, ಅದಲ್ಲೇ ಉಳಿಯುವಂಥದ್ದ ಹೇಳ್ತೀರಿ. ಈಗ ನಿಮಗೆ 25 ಆಗಿರ್ಬೋದು, 30 ಆಗಿರ್ಬೋದು, 35 ಆಗಿರ್ಬೋದು, 20 ಆಗಿರ್ಬೋದು. ಇದು ಹಂಗೆ ಉಳಿದು ಬಿಡುತ್ತಾ ಸಮಯ? 25 ಆಗುತ್ತೆ, 30 ಆಗುತ್ತೆ, 40 ಆಗುತ್ತೆ, 50 ಆಗುತ್ತೆ, ಹೊರಟೋಗುತ್ತೆ. ಅಂದರೆ ಇಲ್ಲಿ ಏನಂತ ಹೇಳ್ತಾರೆ, ಒಂದೇ ಅಂದ್ರೆ ಲೈಕ್ ಇದೆ. ಈಗ 25 ಏನು ಏಜ್ ಇದೆ, ಅದು ಅಲ್ಲಿಗೆ ಉಳಿದು ಹೋಗುತ್ತೆ, ಮುಂದೆ ಮೂವ್ ಆನ್ ಆಗಲ್ಲ. ನಾವು ಇಲ್ಲಿ ತನಕ ಹಿಂಗೆ ಇರ್ಬೋದು ಅನ್ನೋದು ನಿಮ್ಮ ಮೈಂಡಲ್ಲಿ ಇತ್ತು ಅಂತ ಹೇಳಿದ್ರೆ ಹೇಳಿ ನೀವು ಬೇಕಾದ್ರೆ. ಬಿಕಾಸ್ ಯಾವುದೂ ನಮ್ಮಲ್ಲಿ ಇಲ್ಲ, ಎಲ್ಲ ಮೂವ್ ಆನ್ ಆಗಿ ನಡೀತಾ ಇದೆ. ಇದು ಜಗದ ನಿಯಮ. ಎಲ್ಲ ಹೋಗ್ತಾ ನಿರಂತರವಾಗಿ ಸಾಗಬೇಕು ಅನ್ನೋದಿದೆ ಅಂದಮೇಲೆ ನೀವ್ಯಾಕೆ ನಿರಂತರವಾಗಿ ಸಾಗಬೇಕಾಗಿರೋದು ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಿದ್ರಿ? ವಯಸ್ಸಾಗ್ತಾ ಇದೆ, ನಿಮ್ಮ ಬ್ಯೂಟಿ ಸಾಗ್ತಾ ಇದೆ, ಓಕೆ, ಅಂಡ್ ನಿಮ್ಮ ಸಮಯನೂ ಸಾಗ್ತಾ ಇರಬೇಕಾದ್ರೆ ನೀವು ಯಾಕೆ ಅಲ್ಲಿ ಆ ಯೋಚನೆ ಮುಖಾಂತರ ಸಾಗ್ದಿರ ಅಲ್ಲೇ ಕೂತ್ಕೊಂಡಿದ್ದೀರಿ? ಇದು ತುಂಬ ಡೆಪ್ತಿಗೆ ಹೋಗಿ ವಿಚಾರ ಮಾಡುವಂಥದ್ದು, ಸಿಂಪಲ್ ಆಗಿರುವಂಥದ್ದು. ಎಲ್ಲಾನು ಕೂಡ ಚೇಂಜ್ ಆಗುವಂಥದ್ದು. ಇದು ಭಗವಂತನ ಸೃಷ್ಟಿ ಇರುವಂಥ ಹಾಗೇನೆ. ವಿ ಹ್ಯಾವ್ ಟು ಥಿಂಕ್ ಅಬೌಟ್ ದಿಸ್. ನಾವು ಇದನ್ನು ಥಿಂಕ್ ಮಾಡಬೇಕಾಗತ್ತೆ. ಬ್ರೇಕಪ್ ಆಗಿದೆ ಸರ್, ಡಿಪ್ರೆಷನ್ ಹೊರಟೋಗಿದ್ದೀನಿ ಸರ್, ವಾಟ್ ಇಟ್ ಮೀನ್ ಡಿಪ್ರೆಷನ್? ನೀವು ಅಂದರೆ ಯೂಸ್ಲೆಸ್ ಅಂದರೆ ಉಪಯೋಗಕ್ಕೆ ಬಾರದೇ ಇರತಕ್ಕಂಥ ಯೋಚನೆಯನ್ನ ತುಂಬ ಯೋಚನೆ ಮಾಡ್ತಿರೋದಕ್ಕೆ ಡಿಪ್ರೆಷನ್ ಅಲ್ಲಿ ಕೂತಿದ್ರಿ. ಅದ್ರ ಬಗ್ಗೆ ಮಾತ್ರ ಫೋಕಸ್ ಮಾಡ್ತಿದ್ರಿ, ಬಿಟ್ರೆ ಇನ್ನು ಮಿಕ್ಕಿರೋದ್ರ ಬಗ್ಗೆ ಫೋಕಸ್ ಮಾಡ್ತಿಲ್ಲ. ನಿಮ್ಮ ಥಾಟ್ ಪ್ರೊಸೆಸ್ನ ಆಕ್ಟಿವ್ ಮಾಡ್ಕೊಳ್ತಾ ಇಲ್ಲ. ದಿಸ್ ಇಸ್ ದ ಮೋಸ್ಟ್ ಪ್ರಾಬ್ಲಮ್. ಹಾಗಾಗಿ ಅಲ್ಲೇ ಉಳ್ಕೊಳ್ತಾ ಇದ್ದೀರಿ. ನೋ? ಅದಕ್ಕೆ ಹೇಳ್ತೀನಿ, ಬ್ರೇಕಪ್ ಆದಂಥವರಿಗೆ ನಿಮ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ನಂಗೆ ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಟೆಲ್ ಯು ಹೌ ಇಟ್ ಈಸ್. ಇದು ಹೇಗಿದೆ ಅಂತ ನಾನು ನಿಮಗೆ ಅರ್ಥ ಮಾಡಿಸ್ತೀನಿ. ಪರ್ಸನಲಿ ಕಾಂಟ್ಯಾಕ್ಟ್ ಮಾಡಿ, ಓಕೆ. ಬಟ್ ಚಾರ್ಜಸ್ ಇರುತ್ತೆ, ಫ್ರೀ ಇರಲ್ಲ. ಅಂದರೆ ವಿಡಿಯೋ ಮುಖಾಂತರ ಪಾಸಿಬಿಲಿಟಿ ಎಷ್ಟಾಗುತ್ತೆ ಅಷ್ಟು ನಿಮ್ಗೆ ಹೇಳ್ತೀನಿ. ಬಟ್ ಸ್ಟಿಲ್ ನನ್ನ ಜೊತೆ ಮಾತಾಡಬೇಕಂತ ಹೇಳಿದ್ರೆ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ. ಐ ವಿಲ್ ಗೈಡ್ ಯು, ಐ ವಿಲ್ ಟೀಚ್ ಯು ನೀವು ಹೇಗೆ ಮೂವ್ ಆನ್ ಆಗಬೇಕು ಅಂತ.
ಓಕೆ. ಆ್ಯಂಡ್ ಆದಷ್ಟು ಬೇಗ ಇದಕ್ಕೆ ಕೋರ್ಸ್ ಲಾಂಚ್ ಮಾಡ್ತೀನಿ. ಸೊ ಲೈಕ್ ಬ್ರೇಕಪ್ದು ಏನಾಗಿದೆ ಅದು ರಿಲೇಟೆಡ್ ಒಂದೊಂದೇ ಕೋರ್ಸ್ ಸ್ಟಾರ್ಟಪ್ ಆಗುತ್ತೆ. ಆ್ಯಂಡ್ ಬುಕ್ಸ್ ಕೂಡ ಆದಷ್ಟು ಬೇಗ ತರ್ತಾ ಇದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ದೊಡ್ಡ ಫ್ಯಾಮಿಲಿ ಆಗಲಿ ಅಂತ ಹೇಳ್ತಾ, ಆ್ಯಂಡ್ ಬೆಸ್ಟ್ ನಿಮಗೆ ಕೆಲವೊಂದಿಷ್ಟು ಬುಕ್ಸು ಮತ್ತು ಪ್ರಾಡಕ್ಟ್ಸ್ ಆನ್ಲೈನ್ ಮುಖಾಂತರ ಜೆನ್ಯೂನ್ ಆಗಿರತಕ್ಕಂಥ ರೆಫರ್ ಮಾಡ್ತಾ ಹೋಗ್ತೀನಿ. ಅದನ್ನು ಕೂಡ ಬೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ನಮಸ್ತೆ.